ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಈ ರ್ಯಾಲಿಯಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ. ಸೊ ಎಷ್ಟು ಮತ ಇಂಪಾರ್ಟೆಂಟು, ಎಷ್ಟು ಯಂಗ್ಸ್ಟರ್ಸು ಹೊರಗಡೆ ಬಂದು ಅವರ ಮತ ಏನಿದೆ ಅದನ್ನು ಚಲಾಯಿಸೋಕ್ಕೆ ಒಂದು ರ್ಯಾಲಿ ಆಗ್ತಿರೋದು ಒಂದು ಖುಷಿ ವಿಚಾರ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಏಪ್ರಿಲ್ 26 ಮನೆಯಿಂದ ಹೊರಗಡೆ ಬಂದು ಮತ ಚಲಾಯಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆನೇಕಲ್ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಸ್ವೀಪ್ ವತಿಯಿಂದ ಮತ್ತು ತಾಲೂಕು ಸ್ವೀಪ್ ವತಿಯಿಂದ ನಾವು ಇವತ್ತು ಬೃಹತ್ವಾದಂಥ ಒಂದು 2 ವೀಲರ್ ಬೈಕ್ ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಾರ್ವಜನಿಕರಲ್ಲಿ ಮತ್ತು ಮತದಾರರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದ್ರ ಜೊತೆಯಲ್ಲಿ ನಮ್ಮ ಒಂದು ಮುಂಬರುವ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ಶುಕ್ರವಾರ ಏನು ಮತದಾನಕ್ಕೆ ನಿಗದಿಯಾಗಿರ್ತಕ್ಕಂಥ ಒಂದು ದಿನ ಇದೆ. ಆ ಒಂದು ದಿನದಂದು ಪ್ರತಿಯೊಬ್ಬ ಮತದಾರರು ಸಹ ಆಯಾ ಮತಗಟ್ಟೆಗಳಲ್ಲಿ ಹೋಗಿ ಮತವನ್ನು ಚಲಾವಣೆ ಮಾಡೋ ಮುಖಾಂತರ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗಿರ್ತಕ್ಕಂಥ ಹಕ್ಕುಗಳನ್ನು ಚಲಾವಣೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಸ್ವೀಪ್ ಸಮಿತಿಯಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಇನ್ನಿತರ ಎಲ್ಲ ಒಂದು ಸಂಘ ಸಂಸ್ಥೆಗಳ ಒಂದು ಸಂಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಇವತ್ತು ನಾವು ಬೃಹತ್ಕಾರಕವಾಗಿ ನಾವು ಒಂದು ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಮುಂಬರುವ ಲೋಕಸಭಾ ಒಂದು ಚುನಾವಣೆಯಲ್ಲಿ ಎಲ್ಲ ಅರ್ಹ ಮತದಾರರು ಏನಿದ್ದಾವೆ ಅವರೆಲ್ಲರೂ ಸಹ ನಿರ್ಭೀತವಾಗಿ ಮತನ ಚಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಪ್ರತಿಶತ 100% ಮತ ಚಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಮತದಾರರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಳ್ಳುವಂಥ ವಿಚಾರಕ್ಕೆ ಈ ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆನೇಕಲ್ ತಾಲೂಕು ವ್ಯಾಪ್ತಿಯ ಒಳಗಡೆ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತ ಚಲಾವಣೆ ಮಾಡುವಂಥದ್ದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅವಧಿಯ ಒಳಗಡೆ ಎಲ್ಲ ಅರ್ಹ ಮತದಾರರು ಏನಿದ್ದಾರೆ ಪ್ರತಿಯೊಬ್ಬ ಮತದಾರರು ಸಹ ಅವರವರ ಮತಗಟ್ಟೆಗಳಿಗೆ ಹೋಗಿ ನಿರ್ಭೀತವಾಗಿ ಮತವನ್ನು ಚಲಾವಣೆ ಮಾಡಬೇಕು ಅನ್ನೋ ಮುಖಾಂತರ ನಾವು ಒಂದು ಸ್ಲೋಗನ್ ಹೇಳ್ತೇನೆ. ದಯವಿಟ್ಟು ಸ್ಲೋಗನ್ ಅನ್ನ ತಾವೆಲ್ಲರೂ ಹೇಳ್ಬೇಕಾಗ್ತದೆ. ಚುನಾವಣಾದ ಪರ್ವ ದೇಶದ ಗರ್ವ. ನಾನು ಚುನಾವಣಾ ಪರ್ವ ಅಂತ ಹೇಳ್ತೇನೆ, ತಾವು ದೇಶದ ಗರ್ವ ಅಂತ ಹೇಳ್ಬೇಕು. ದಯವಿಟ್ಟು ಚುನಾವಣಾದ ಪರ್ವ, ಚುನಾವಣಾ ಪರ್ವ, ಓಕೆ. ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ತಂದೆ ತಾಯಿಗಳು, ಅಕ್ಕಂದಿರು, ಅಣ್ಣ ತಮ್ಮಂದಿರು, ಸ್ನೇಹಿತರು ಮತ್ತೆ ನೆರೆಹೊರೆಯವರು ಅವ್ರಿಗೆಲ್ಲರಿಗೂ ಸಹ ನೀವು ದಯವಿಟ್ಟು ಹೇಳ್ಬೇಕಾಗ್ತದೆ, ನೀವು ಮತನ ಚಲಾವಣೆ ಮಾಡಬೇಕು ಅಂತ ಹೇಳಿ. ಇದ್ರ ಮುಖಾಂತರ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಡೆಮೋಕ್ರಸಿಗೆ ನಾವು ಒಂದು ಅವಕಾಶಗಳನ್ನು ನಾವು ಕೊಟ್ಟಂಗಾಗುತ್ತೆ. ದಯವಿಟ್ಟು ನಾವು ಈ ಒಂದು ಸದುಪಯೋಗನ ಮಾಡ್ಕೋಬೇಕು ಅಂತ ಹೇಳಿ ತಮ್ಮ ಎಲ್ಲರೂ ಮನವಿ ಮಾಡಿ ಹುಷಾರಾಗಿ ದಯವಿಟ್ಟು, ಯಾಕಂದ್ರೆ 2 ವೀಲರ್ಸ್ ಇದ್ದೀರಾ, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಿದ್ದಾರೆ, ಅವರಿಗೆ ಸ್ವಲ್ಪ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಹಿಂದೆ ಇರ್ತಕ್ಕಂಥವ್ರು ಯಾವುದೇ ರೀತಿಯಲ್ಲಿ ಇದಕ್ಕೆ ಅವಕಾಶಗಳು ಮಾಡಿಕೊಡ್ದಾಗೆ ನಿಧಾನವಾಗಿ ಚಲಾವಣೆ ಮಾಡಿ ನಿಮಗೆ ನಿರ್ದಿಷ್ಟಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ನಿಂತು ತಾವು ಇದನ್ನೆಲ್ಲ ಒಂದು ಸಕ್ಸಸ್ಫುಲ್ ಆಗಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಿದೆ. ಆ ಚುನಾವಣೆಗೆ ಹೆಚ್ಚಿನ ಮತದಾನ ಆಗಬೇಕನ್ನೋ ನಿಟ್ಟಿನಲ್ಲಿ ಮಾನ್ಯ ಸಿಇಒ ಸಾಹೇಬರು, ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರವರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ. ಏಪ್ರಿಲ್ 26 ಏನಿದೆಯೋ ತಾವೆಲ್ಲ ಕಡ್ಡಾಯ ಮತದಾನ ಮಾಡೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲು ಇರುವಂಥ ಮನೆಗಳು, ತಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಸಹ ಏಪ್ರಿಲ್ 26 ದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಏನು ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೋ ಆ ಮತಗಟ್ಟೆಗಳಿಗೆ ಬಂದು ಕಡ್ಡಾಯವಾಗಿ ಮತ ಚಲಾವಣೆ ಮಾಡಲಿಕ್ಕೆ ಎಲ್ಲ ಮತದಾರರಲ್ಲೂ ಕೂಡ
ದಯವಿಟ್ಟು ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ತಾಲೂಕು ಸ್ವೀಪ್ ಸಮಿತಿ ಪರವಾಗಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೇನೆ. ತಮ್ಮ ಒಂದು ರೈಟ್ ಹ್ಯಾಂಡನ್ನು ಮುಂದೆ ಚಾಚಿ ಅದರ ಪ್ರತಿಜ್ಞಾವಿಧಿಯನ್ನು ತಗೋಬೇಕಾಗ್ತದೆ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.